ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತೈತಿ ಗುರುವಾರ, ಮಾರ್ಗಶಿರ ಗುರುವಾರದ 2ನೇ ಗುರುವಾರನೂ ಐತಿ. ಹಂಗೆ ಇವತ್ತು ಹುಣ್ಣಿಮೆನೂ ಐತಿ. ಅದಕ್ಕೆ ಇವತ್ತು ಜಲ್ದಿ 5 ಗಂಟೆಕನ ಎದ್ದ ಮನೆ ಕಸ ಎಲ್ಲ ಹೊಡೆದ, ಹೊರಚೆಲ್ಲ ಒರೆಸ್ಕೊಂಡ, ಹೊರಗೆ ಎಲ್ಲ ಹೊರಸ್ಲೆಲ್ಲ ತೊಳೆದ, ರಂಗೋಲಿ ಹಾಕಿ ನೋಡ್ರಿ, ರಂಗೋಲಿನೂ ಹಾಕಿ ಇನ್ನೂ ಸ್ವಲ್ಪ ಕತ್ಲೈತಿ, ಮಂಜು ಐತಿ. ಇಲ್ಲೇ ಮಂಕಿಗಳೆಲ್ಲ ಬಂದವು, ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೇನೆ. ಇವಾಗ ಆಗೈತಿ ಟೈಮ್ 6:40. ಇಷ್ಟೊತ್ತಿಗೆಲ್ಲ ಮುಗ್ದೈತೆ ನಂದು. ಈಗ ಸ್ನಾನ ಮಾಡಿ ಜಸ್ಟ್ ಪೂಜೆ ಅಷ್ಟು ಮಾಡಬೇಕು. ಪೂಜೆ ಆದ್ಮ್ಯಾಗ ನಾನು ನಿಮಗೆ ಸಿಗ್ತೇನಂತ. ಫಸ್ಟ್ ಮನೆಯಾಗಿನ ದೇವ್ರುಗಳೆಲ್ಲ ವಾಶ್ ಮಾಡ್ಕೊಂಡು ಜೋಡಿಸ್ಕೊಂಡೇನು. ಆಮೇಲೆ ಇಲ್ಲಿ ಲಕ್ಷ್ಮೀದ ತಯಾರು ಮಾಡ್ಕೊಳತ್ತೇನು. ನಾವು ಬೆಳಗ್ಗೆ ಎದ್ದ ಪೂಜೆ ಮಾಡೋಕ್ಕೆ ಅದನ್ನು ಮಾಡೋಕ್ಕೆ ರೆಡಿ ಆಗಾಕ ಓಡಾಡ್ತಿದ್ರೆ, ಇಲ್ಲೇ ನಮ್ಮ ಚಿಕ್ಕೂನು ರೆಡಿ ಆಗ್ತಾಳು. ಆದ್ರೆ ನಮ್ಮ ಚರಿ ತಿನ್ನಾಕೆ ಓಡಾಡ್ತಾಳು. ಇಲ್ಲಿ ನೋಡ್ರಿ, ತಿನ್ನಾಕೆ ಓಡಾಡ್ತಾಳು. ಅವ್ರ ಪಪ್ಪನ ಇಲ್ಲಿ ಚಾ ಕುಡಿಯಾಕೆ ಓಡಾಡ್ತಾನೆ. ನಮ್ಮ ಚಿಕ್ಕೂನು ಇಲ್ಲಿ ರೆಡಿ ಆಗತ್ತಾಳು ಸ್ಕೂಲಿಗೆ. ನಂದು ಪೂಜೆ ಎಲ್ಲ ಆಗೈತಿ. ಇನ್ನು ದೇವರಿಗೆ ಎಡೆ ತೋರಿಸ್ಬೇಕು. ಇಲ್ಲೇ ವಡೆ ಮಾಡೋಕೆ ಹಿಟ್ಟು ರೆಡಿ ಮಾಡಿ ಇಟ್ಟೇನು. ಆಮೇಲೆ ಇಲ್ಲೇ ಪಲ್ಯ ಆಗತೈತಿ. ಇನ್ನು ಸ್ವಲ್ಪ ಸ್ವೀಟ ಶಿರಾ ಮಾಡ್ತಾನು ಎಡಿಗೆ ದೇವರಿಗೆ. ಇಲ್ಲೇ ದೇವ್ರ ಎಡಿಗೆ ನಾನು ಶಿರಾ ರೆಡಿ ಮಾಡ್ಯಾನು. ಆಮೇಲೆ ಪಲ್ಯನೂ ರೆಡಿಯಾಗಿತ್ತು. ಸೊ ಇವಾಗ ವಡೆ ಮಾಡಿದ್ರೆ ಕೆಲಸ ಮುಗೀತು. ಆಮೇಲೆ ಬ್ರೇಕ್ಫಾಸ್ಟ್ಗೂ ಆಗ್ತೈತಿ ಮತ್ತು ಇದಕ್ಕೂ ದೇವ್ರ ಎಡಿಗೂ ಆಗ್ತೈತಿ ಅಂಥೇಳಿ ವಡೆ ಮಾಡಿದ್ದು ನಾನು. ಸೊ ಇಲ್ಲೇ ವಡೆ ಮಾಡ್ಕೋತಾನ ದೇವ್ರಿಗೆ ಎಡೆ ಹಚ್ಕೊಟ್ಟಿನು. ದೇವ್ರಿಗೆ ಎಡೆ ಹಚ್ಚಿ ಕೊಟ್ಟದ ಕೂಡಲೇ ನಾ ಇನ್ನು ವಡೆ ರೆಡಿ ಮಾಡತ್ತಿದ್ನು. ಅವರ ಚಿಕ್ಕು ಮತ್ತು ಚೆರಿ ಮತ್ತು ಅವ್ರ ಪಪ್ಪ ಇಬ್ಬರು ದೇವ್ರಿಗೆ ಎಡೆ ತೋರಿಸಿ ಅವರು ನಾಷ್ಟ ಮಾಡಕ್ಕೆ ಬಂದರು. ಇಲ್ಲೇ ನಮ್ಮ ಚೆರಿ ಸ್ಕೂಲಿಗೆ ರೆಡಿಯಾಗಿ ದೇವ್ರ ಹತ್ತಕ್ಕೆ ಬಂದ. ಡೈಲಿ ಯಾವ ರೀತಿ ಹಾಡ ಅಂತಾಳಂಥೇಳಿ ಕೇಳಿಸ್ಕೊರಿ ನೀವು. ಇಲ್ಲಿ ನಾ ಬಂದ ಕೂಡಲೇ ಸೈಲೆಂಟ್ ಆದ್ಲು. ಮತ್ತೊಮ್ಮೆ ಹಾಡು ಅಂದ ಕೂಡಲೇ ಹಾಡತ್ತಾಳ ನೋಡ್ರಿ. ರೆಡಿಯಾಗಿ ಶಾಮಿ ಮಾಡಿದ್ಲು. ದಿನ ಎದ್ದು ಬಂದ ಶಾಮಿ ಕೈ ಮುಗಿಯುವಾಗ ಓಮ ಸತ್ತೋಮ ಹೇಳ್ತಾಳಕ್ಕಿ. ಹೌದಿಲ್ಲ ಚರ? ಸ್ಕೂಲಿಗೆ ಹೋಗ್ತೀನ? ಇಲ್ಲಿ ಚರಿ ಊಟದ ಬ್ಯಾಗ್ ರೆಡಿ ಆಗೈತಿ. ಅಕ್ಕಿನೂ ರೆಡಿ ಆಗ್ಯಾಳು. ಈಗ ಟೈಮ್ ಆಗೈತಿ ಕರೆಕ್ಟ್ 10 ಗಂಟೆ. ಇವಾಗ ಚರಿ ಬಿಟ್ಟು ಬರೋದಷ್ಟೆ. ಇವತ್ತು ಚರಿ ನಾನು ಬಿಡಾಕೆ ಹೋಗ್ತೇನು. ಚರಿ ರೆಡಿಯಾಗಿ ಬಾಗ್ಲ ಹತ್ರ ನಿಂತು ಬಿಡ್ತಾಳೆ. ಮಮ್ಮಿ ಬಾ ಅಂಥೇಳಿ. ಆಕೆಗೆ ಸ್ಕೂಲಿಗೆ ಹೋಗೋದಂದ್ರೆ ಅಷ್ಟು ಇಷ್ಟ. ಹಾಕೋ ಚಪ್ಪಲ್ಲ. ಎಲ್ಲದಾವು? ಇನ್ನೊಂದು ಅಲ್ಲೈತೆ ನೋಡಿ ಚರು.
ಇವತ್ತು ಫುಲ್ ಮಾಡಾಗೈತಿ, ಅದಕ್ಕಾಗಿ ಜಾಸ್ತಿ ಬಿಸಿಲಿಲ್ಲ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಇಲ್ಲಷ್ಟ ಕಸ ಐತಿ, ಇದಟ್ಟು ಕಸ ತೆಗಿತೇನು. ಇಲ್ಲೆಲ್ಲ ತೆಗ್ದೈತಿ. ಇಲ್ಲಿ ಸ್ವಲ್ಪ ಪುದೀನ ಜಾಸ್ತಿನೇ ಬೆಳೆದೈತಿ, ಇದನ್ನೂ ತೆಗಿತೇನು. ಇದನ್ನೆಲ್ಲ ನನಗೂ ಅಷ್ಟು ಪರ್ಫೆಕ್ಟಾಗಿ ಕಸ ತೆಗಿಯಕ್ಕೆ ಬರೋಂಗಿಲ್ಲ, ಆದರೂ ಹಂಗೆ ಇದರಲ್ಲೇ ಹಿಡ್ದು ತೆಗಿತೇನು, ಟ್ರೈ ಮಾಡ್ತೇನು. ಹಿಂಗೆ ಮಾಡಿನೇ ಇದನ್ನೆಲ್ಲ ತೆಗ್ದೇನು. ಅಷ್ಟು ಪರ್ಫೆಕ್ಟಾಗಿದೆಲ್ಲ ಹೊಂಡಿಲ್ಲ, ಆದರೂ ಸ್ವಲ್ಪ ಕ್ಲೀನಾಗಿರೇ ಕಾಣ್ತೈತೆ ನೋಡ್ರಿ. ಇದಕ್ಕೆ ಗಿಡ ಬೆಳೆಯೋಕೆ ಇದನ್ನೇ ಇರೋಂಗಿಲ್ಲ. ಬೇರೆದವ್ರನ್ನ ಯಾರನ್ನಾರೇ ಹಚ್ಬೇಕಂದ್ರೆ ಅವ್ರು ಸರಿಯಾಗಿ ಬರೋಂಗಿಲ್ಲ, ಸರಿಯಾಗಿ ಕೆಲಸ ಮಾಡೋಂಗಿಲ್ಲ. ಆಮೇಲೆ ಅವರು ಈ ಥರ ತೆಗಿತಾರೋ. ಇದಕ್ಕೆ ಎಲ್ಲ ಕರಿಕಿ ಅಂತಾರಲ್ಲ, ಅದು ಬೆಳೆದೈತ್ರಿ ಇದೆಲ್ಲ ನೋಡ್ರಿ. ತುಳಸಿ ಇದೊಂದು ದಾಸವಾಳ ಗಿಡ, ಇದೊಂದು ದಾಸವಾಳ, ಇದಕ್ಕೂ ಹೂ ಬಿಡ್ತಾವೆ, ಇದಕ್ಕೂ ಫುಲ್ ಹೂ ಬಿಡ್ತಾವೆ. ಇದೊಂದು ಗುಲಾಬಿ. ಇಲ್ಲೇ ಕರಿಬೇವು ಗಿಡ ಹಚ್ಚೇನು, ಇಲ್ಲೇ ಮನೆ ಬಾಗಿಲಿಗೆ ಎದುರಿಗೆ ಆಗಬಾರ್ದು ಅಂಥೇಳಿ ಸೈಡ್ಗೆ ಕಡೆ ಹಚ್ಚೇನು. ಇದು ಚಾದಗರಿ. ಆಮೇಲೆ ಪೇರು ಹಣ್ಣಿನ ಗಿಡ ನೋಡ್ರಿ. ಪೇರು ಇಷ್ಟು ಎಲ್ಲ ಬಿಟ್ಟಾವೆ. ಇಲ್ಲೆಲ್ಲ ಸಣ್ಣ ಗಿಡ ಇದಾವೆ. ಅನ್ನಕ್ಕೆ ಹಾಕೋ ತಪ್ಪಲ. ಇಲ್ಲೊಂದು ದಾಸವಾಳ, ಆಮೇಲೆ ಇಲ್ಲೊಂದು ಪಪ್ಪಾಯ, ಅಲ್ಲೊಂದು ತೆಂಗಿನಕಾಯಿ ಗಿಡ, ಇಲ್ಲೊಂದು ನಿಂಬೆ ಹಣ್ಣಿನ ಗಿಡ. ಇಲ್ಲಂತೂ ಫುಲ್ ಕಸ ಬೆಳೆದೈತಿ ಇಲ್ಲಿ. ಆಮೇಲೆ ಕಿಡ್ನಿ ಸ್ಟೋನ್ಗೆ ಔಷಧ ಗಿಡ ಇದು ಬೆಳ್ಯಾಕನ ಇದನ್ನಿರಂಗಿಲ್ಲ, ಜಾಗ ಇರಲಿಲ್ಲ. ಅದಕ್ಕೆ ಇದನ್ನೆಲ್ಲ ಗಡ್ಬಡಿ ಮಾಡಿ ಇದೆಲ್ಲ ತೆಗೆದೀನಿ. ಇದು ಕಸ ಇನ್ನೂ ಇಷ್ಟು ಕಸ ಐತಿ, ಇಲ್ಲಿದೆಲ್ಲ ತೆಗೆದು ಸ್ವಲ್ಪ ನೀರು ಬಿಡ್ತೇನೆ. ಈಗ ಇಲ್ಲೆಲ್ಲ ಫುಲ್ ಕ್ಲೀನ್ ಆಯಿತು. ಆಗಲೇ ಈಗ ನೋಡಿದ್ರೆ ಫುಲ್ ಕ್ಲೀನ್ ಆಗೈತಿ. ಇದು ಮುಳ್ಳು ಹತ್ತಾವು, ಅದಕ್ಕೆ ಇದನ್ನು ತೆಗೆದುಬಿಟ್ಟೇನು. ಇಲ್ಲಿ ಉಳಿದಿದ್ದೆಲ್ಲ ಫುಲ್ ಕ್ಲೀನ್ ಆಗೈತಿ. ಇಲ್ಲಿ ಫುಲ್ ಪುದೀನ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡೇನು. ಅಲ್ಲಿ ಸ್ವಲ್ಪ ಬಿಟ್ಟೇನು. ಹೆಂಗಾಯ್ತು ನೋಡ್ರಿ. ಹೊರಗೆ ಗಿಡಗಳಿಗೆಲ್ಲ ನೀರು ಬಿಟ್ಟ. ಇವಾಗ ಬಂದಿಲ್ಲೇ ಅನ್ನಕ್ಕೆ ಕುಕ್ಕರ್ ಇಟ್ಟ. ಈಗ ಬ್ಯಾಳಿನೂ ಕುದ್ದಿದ್ದು, ಬೆಳಗ್ಗಿನ ಕುಚ್ಚಿದ್ನು. ಸೊ ಇಲ್ಲೇ ಬ್ಯಾಳಿಗೆ ಒಗ್ಗರಣೆ ಹಾಕ್ತೇನೆ. ಇವಾಗ ಇಲ್ಲಿ ಖಾರ ಮುಗ್ದಿತ್ತು. ಸೊ ಈ ಡೈಲಿ ಯೂಸ್ ಮಾಡೋ ಬರ್ನಿ ಒಳಗೆ ಖಾರ ತೆಗೆದಿಟ್ಟೇನು. ಇಲ್ಲೇ ಸಾರು ಕುದಿಯಾತೈತಿ, ಕುಕ್ಕರಿನ ಸೀಟಿ ಹೊಡಿಬೇಕು. ಇದಕ್ಕೆ ಕೊತ್ತಂಬರಿ ಹಿಟ್ಟು ಹಾಕಿದ್ರೆ ಮುಗಿದು ಸಾರು ರೆಡಿ ಆಗ್ತೈತಿ ಕುದ್ಮ್ಯಾಗ. ಮತ್ತು ಬೆಳಗ್ಗೆ ಮಾಡಿದ್ದ ಶಿರಾ ಹಿಟ್ಟು ಉಳ್ದೈತಿ, ಮತ್ತು ವಡಿನೂ ಇಷ್ಟು ಉಳ್ದಾವು. ಅದಕ್ಕೆ ಚರಿ ಬಂದ ಶಿರಾದ ಬೇಕಾದ್ರೆ ತಿಂತಾಳು. ಆಮೇಲೆ ಮಧ್ಯಾಹ್ನ ನಾಟು ಜಾಸ್ತಿ ಹಸಿವಾಗಿರಂಗಿಲ್ಲ, ವಡಿ ಈ ಥರ ಏನಾರೇ ಮಾಡಿದ್ರೆ ಅದಕ್ಕಾಗಿ ಅನ್ನ ಸಾರು ಅಷ್ಟ ಮಾಡಿಬಿಡ್ತೇನೆ. ಈಗಾಗೈತಿ 12:16. ಈಗ ನಾನು ಗಿಡಗಳಿಗೆ ನೀರದು ಹಚ್ಚಿ ಗಿಡಗಳಿಗೆ ನೀರದು ಹಾಕಿ ಸ್ವಲ್ಪ ಅದಕ್ಕೆ ಗೊಬ್ಬರ ಅದು ಹಾಕಿ ಬಂದಿನು. ಹಕ್ಕ ನೂಡಲ್ಸ್ ಮಾಡ್ಬೇಕಂಥೇಳಿ ರೆಡಿ ಮಾಡ್ಕೊಳತ್ತೇನು. ಇಲ್ಲೇ ಒಂದು ದೊಡ್ಡ ಪಾತ್ರೆ ಒಳಗೆ ನೀರು ತಗೊಂಡು ಅದ್ರೊಳಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನು. ಎಣ್ಣೆ ಹಾಕೋದ್ರಿಂದ ಬಿಡಿಯಾಗಿ ಅದು ಅಂಟಾಗೋದಿಲ್ಲ ನೂಡಲ್ಸ. ಇಲ್ಲೇ ನೂಡಲ್ಸ ಸೂರ್ಯ ನೂಡಲ್ಸ್ ತೊಗೊಂಡೇನು 1 ಪ್ಯಾಕೆಟ. ಇದ್ರೊಳಗನ ಮಸಾಲೆ ಪ್ಯಾಕೆಟ್ ಬಂದಿರ್ತೈತಿ, ಅದನ್ನ ಮಸಾಲೆ ಯೂಸ್ ಮಾಡಿ ನಾನು ನೂಡಲ್ಸ್ ಮಾಡತ್ತೇನೆ ಇವತ್ತು. ಇಲ್ಲಾಂದ್ರೆ ನಿಮಗೆ ಬೇಕಂದ್ರೆ ಬೇರೆದ ಹಕ್ಕಾನ್ ನೂಡಲ್ಸ, ಸಿಜ್ವಾನ್ ನೂಡಲ್ಸ ಅಂಥೇಳಿ ಪ್ಯಾಕೆಟನ್ನು ಸಿಗ್ತಾವೆ ಸಪ್ರೇಟ. ಈಗ ಸ್ವಲ್ಪ ನೀರು ಕುದಿ ಬಂದ್ಮ್ಯಾಗ ನಾ ಇದ್ರೊಳಗೆ ನೂಡಲ್ಸ ಅದು ಯಾವ ಥರ ಇರ್ತೈತಲ್ಲ ಅದೇ ಥರ ಹಾಕೋಬೇಕು. ನಾವು ಕಟ್ ಮಾಡಿ ಹಾಕ್ಕೊಂಡ್ರೆ ಕಟ್ ಆಗ್ತಾವೆ. ಸೊ ಹಂಗಾಗಿ ಹಿಂಗೆ ಹಾಕ್ಕೊಂಡ್ರೆ ಎಳೆಯಾಗಿ ನೂಡಲ್ಸ ಬರ್ತಾವೆ. ಆಮೇಲೆ ಎಣ್ಣೆ ಹಾಕೋದ್ರಿಂದ ಬಿಡಿಯಾಗೆ ನೂಡಲ್ಸ ಇದನ್ನು ಹಾಕ್ತಾವೆ. ಒಂದು 5 to 6 ಮಿನಿಟ್ಸ್ ಅಷ್ಟೇ ಕುದಿಸ್ಕೋಬೇಕು. ಇದನ್ನು ನಡುವೆ ಈ ಥರ ಕೈ ಆಡಿಸ್ಬೇಕು. ಇಲ್ಲೇ ಒಗ್ಗರಣೆ ಹಾಕಕ್ಕೆ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡೇನು.
ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡೆನು, ಸ್ವಲ್ಪ ಬೀನ್ಸ, ಸ್ವಲ್ಪ ಕ್ಯಾಪ್ಸಿಕಮ, ಸ್ವಲ್ಪ ಕ್ಯಾರೆಟ್, ಆಮೇಲೆ ಸ್ವಲ್ಪ ಪತ್ತಾ ಗೋಬಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡೆನು. ಈಗ ಕುದ್ದಿರೋ ನೂಡಲ್ಸ್ನ ಸಾನ್ಗೆ ಹಾಕಿ ಈ ಥರ ಸಾನ್ಗೆ ಒಳಗೆ ಸೋಸ್ಕೋತೇನು. ಈ ಥರ ಜರಡಿ ಹಿಡ್ಕೊಂಡಾದ್ಮ್ಯಾಗ ಇದ್ರೊಳಗೆ ಬಿಸಿ ಕೋಲ್ಡ್ ಆಗಿರೋ ನೀರು ತೊಗೊಂಡ ಅದನ್ನು ಪೋರ್ ಮಾಡ್ಕೋತೇನು. ಆವಾಗ ನೂಡಲ್ಸ ಬಿಡಿ ಬಿಡಿಯಾಗಿ ಇರ್ತಾವೆ. ಇವಾಗ ಅದನ್ನು ಸೈಡ್ಕಿಟ್ಟ ಇಲ್ಲೇ ಒಂದು ಪ್ಯಾನ್ ತೊಗೊಂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡೇನು. ಆಮೇಲೆ ಈಗ ಈರುಳ್ಳಿ ಹಾಕ್ಕೊಂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೇನು. ಅದನ್ನು ಚೆಂದಂಗೆ ಫ್ರೈ ಮಾಡಿ ಆದ್ಮ್ಯಾಗ ಉಳ್ದದ್ದೆಲ್ಲ ವೆಜಿಟೇಬಲ್ಸ್ ಹಾಕ್ಕೋತೇನೆ ನಾನು. ಫಸ್ಟ್ ಇಲ್ಲೇ ಆನಿಯನ ಮತ್ತು ಬೆಳ್ಳುಳ್ಳಿ ಹಾಕ್ಕೋತೇನು. ಅದು ಚೆಂದಂಗೆ ಸ್ವಲ್ಪ ರೆಡ್ಡಿಶ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ವೆಜಿಟೇಬಲ್ಸ್ ಏನು ತೊಗೊಂಡಿದ್ಲ ಇದನ್ನೆಲ್ಲ ಚೆಂದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಸಪ್ರೇಟಾಗಿ ನಾವು ಬಾಯ್ಲ್ ಅದು ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಒಂದು 2 to 3 ಮಿನಿಟ್ಸ್ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದ್ಮ್ಯಾಗ ಈಗ ನಾನು ಫಸ್ಟ್ ಶಿಮ್ಲಾ ಮಿರ್ಚಿ ಹಾಕ್ಕೊಳತ್ತೇನು. ಆಮೇಲೆ ಉಳ್ದದ್ದೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೇನು. ಇವಾಗ ಇದೆಲ್ಲ ಫ್ರೈ ಆದ್ಮ್ಯಾಗ ನಾನು ಪ್ಯಾಕೆಟ್ ಒಳಗೆ ಕೊಟ್ಟಿರೋ 2 ಮಸಾಲ ಪ್ಯಾಕೆಟ್ನ ಇದ್ರೊಳಗೆ ಹಾಕ್ಕೊಳತ್ತೇನು ಎಣ್ಣೆ ಒಳಗೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆಮೇಲೆ ನೂಡಲ್ಸ್ ಹಾಕ್ಕೋತೇನು. ಇವಾಗ ಇದು ತೆಗೆದಿಟ್ಟಿರೋ ನೂಡಲ್ಸ್ ಹಾಕ್ಕೊಂಡ ಅದನ್ನು ಮಿಕ್ಸ್ ಮಾಡ್ಕೋತೇನು ಸರಿಯಾಗಿ ಮಸಾಲೆ ಒಳಗೆಲ್ಲ ಪೂರ್ತಿಯಾಗಿ. ಇವಾಗ ಪೂರ್ತಿ ಎಲ್ಲ ಮಿಕ್ಸ್ ಆದ್ಮ್ಯಾಗ ನೂಡಲ್ಸ್ ಈ ರೀತಿ ಕಾಣ್ತೈತಿ, ರೆಡಿ ಆಗೈತಿ. ಇದನ್ನು ಹಾಟ್ ಇದ್ದಾಗನ ಸರ್ವ್ ಮಾಡಬೇಕು. ಈ ಲಾಗ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೆ. ಮತ್ತು ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.